ನಾ ಕಾರ್ಪೆಂಟರ್ ಕೆಲಸ ಮಾಡೋದು ಅವ್ನು ನೆನೆಸ್ಕೊಂಡ್ರೆ ದುಡ್ಡಾಗುತ್ತೆ. ಇವತ್ತು ದುಡ್ಡು ಇದ್ದಂಗೆ ಯಾರೋ ಕೊಡ್ಬೇಕಾಯ್ತು ಹಿಂಗೆ ಆಗ್ಬಿಡ ಸರ್ ಅಂದೆ. ಏನೋ ಗುರು ಇಷ್ಟೊಂದು ಕೂರ್ಚನಂಗೆ ಅಂದರು. ನಮ್ಮ ಬಾಸ್ ಪಿಕ್ಚರ್ ನೋಡಬೇಕು ಅಂದೆ. ನೋಡಿ 20 ಸತ್ತು ನೋಡ್ತಾನೆ ಇನ್ನೂ ಎಷ್ಟು ಹೇಳಿ 50 ದಿವಸ ಓಡ್ತಾಯಿಲ್ಲ ಪಿಕ್ಚರ್ ಗ್ಯಾರಂಟಿ ಆಯ್ತು. 50 ದಿವಸ ಗ್ಯಾರಂಟಿ ನೋಡಿಬೇಕಾರ ಈ ಹುಡುಗಿ ಕಮ್ಮಿ ಆಗಾರ ಸ್ವಾಮಿ ಹಂಗೆ ಬುಧನ ನೋಡಿ ಸ್ಟಾರ್ಟ್ ಹಂಗಾಯ್ತು ಅಂತ. ಅದು ಕ್ರೇಜ್ ಅಪ್ಪುದು. ಏನು ಇಷ್ಟ ಅಪ್ಪು ಅವ್ರ ಬಗ್ಗೆ ನಿಮಗೆ? ದೇವರು ಭಗವಂತ ಅವನು. ಯಾವ ಮಂಗ ಉಡಲ್ಲ, ಯಾರು ಹುಟ್ಟಲ್ಲ ಅವನ ಥರ. ಅದು ಆಕ್ಟಿಂಗಲ್ಲಿ ಮಾತ್ರ ಸೂಪರ್, ಡ್ಯಾನ್ಸಲ್ಲಿ ಕಿಂಗು, ಫೈಟಲ್ಲಿ ಕಿಂಗು ನಮ್ಮ ಅಪ್ಪಾಜಿ. ಅವ್ನು ಇದ್ದಿದ್ರೆ ಮಾತ್ರ ಇನ್ನು ಬಡವ್ರು ಏನು ಮಾಡೋಣ ಗೊತ್ತಿಲ್ಲ. ಇರಬೇಕಾಯ್ತು ಅವನು. ಭಗವಂತ ಕಿತ್ಕೊಬಿಟ್ಟ. ಭಗವಂತ ಹೇಳ್ಬಿಟ್ಟು ಹೇಳ್ತಾರೆ ಚಾಮುಂಡೇಶ್ವರ ಸಾಗುವ ಅವ್ನು ಅಪ್ಪು ಸರ್ ದೇವ್ರೆ. ಅವನು ಆಮೇಲೆ ಎತ್ತ ಕೇಳೆ ನಾನು ಶೂಟಿಂಗ್ ಕೆಲಸ ಮಾಡಿದೆ, ಕಾರ್ಪೆಂಟರ್ ಕೆಲಸ ಇನ್ನಾರ ಮೇಲೆ ಬೆಂಗಳೂರು ಅಲ್ಲೆಲ್ಲ ಕೆಲಸ ಮಾಡೀನಿ. ಫಸ್ಟು ಊಟ ಮಾಡಿ ಕೆಲಸ ಮಾಡಿ ಅಂತ ಹೇಳ್ತಾರೆ ಅವರು. ಈ ಮಕ್ಕಳು ಯಾರೂ ಇಲ್ಲ, ಬರೀ ಬಿಲ್ಡಪ್ಪು. ದೇವರು ಅದಕ್ಕೆ ಭಗವಂತ ನಂಗೆ ಯಾವುದು ಕೆಲಸ ಯಾವತ್ತು ನಂಗೆ ಅನ್ನ ಕೊಡ್ತಾನೆ ಅಪ್ಪು ಸರ್ ದೇವರು. ನಾನು ಹೇಳ್ತೀನಿ ನನ್ನ ಭಗವಂತ ಇರ್ಬೇಕಾಯ್ತು. ನಮ್ಮ ಅಪ್ಪ ಕಿತ್ಕೊಬಿಟ್ಟ ಭಗವಂತ. ಏನೋ ಗೊತ್ತಾ, ಕೆಟ್ಟ ಮಕ್ಕಳಿಲ್ಲ ಅವ್ರು ಕಿತ್ಕೊಳ್ಳಲ್ಲ ಭಗವಂತ, ಒಳ್ಳೆಯವ್ರೇ ಕಿತ್ಕೊಳ್ಳೋದು. ಇದರಿಂದ ಬಡವ್ರಿಗೆ ಹೆಂಗೆ ಮಾಡೋ ಗೊತ್ತಾ, ಯಡಿಯೂರಪ್ಪನಿಗೆ ಹೇಳ್ದ ಸರ್ ಬಡವ್ರ ಬಗೋರು ಹೆಲ್ಪ್ ಮಾಡಿ ಸರ್ ಹಿಂಗೆ ಆಗ್ಬಿಡಾಯ್ತು ಅಂತ. ಯಡಿಯೂರಪ್ಪನಿಗೆ ಹೋಗಿ ಕಾಲ್ಕಾಡಿಂದ ಪುನೀತ್ ರಾಜ್ಕುಮಾರ್ ಮಾಡಿ ಆಮೇಲೆ ಬಡವರು ಜಮೀನೆಲ್ಲ ಉಂಟಾಗೈತೆ ಅದಾಗೈತೆ ಹೆಲ್ಪ್ ಮಾಡೈತೆ. ಇನ್ನು ಏನೇನು ಕತೆ ಮಾಡೋಣ ಇದ್ದಿದ್ರೆ ಮಾತ್ರ ಇನ್ನು ಬಡವ್ರಿಗೆ ಭಗವಂತ ಕಿತ್ಕೊಬಿಟ್ಟ. ಕೆಟ್ಟ ಬಡ್ಯಾವೋ ಎಲ್ಲಿ ಬಡ್ಯಾವೋ ಇವನು ದೇವರು. ಅದಕ್ಕೆ ನೀ ಬೇಗ ಬಾ, ನೀನು ಒಳ್ಳೇದು ಮಾಡ್ತಾಯಿದ್ದೆ ಬಾ ಬೇಗ ಅಂತ ಕರ್ಕೊಬಿಟ್ಟ ಅಷ್ಟೇ. ಅವ್ನು ಇರ್ಬೇಕನ್ನ ಭಗವಂತ ನಮ್ಮಪ್ಪ.